ಎಲ್ಲರಿಗೂ ಮಂಜು ಮನೆಗೆ ಸ್ವಾಗತ. ನಾನು ನಿಮಗೆ ಇವತ್ತು ತಿಳಿಸಿಕೊಡ್ತಿರೋ ಎಣ್ಗಾಯಿ ಪಲ್ಯ ನೋಡೋಣ ಬನ್ನಿ. ಗ್ಯಾಸ್ ಮ್ಯಾಗೆ ಹಂಚಿಟ್ಟಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಹುರ್ಕೊಂತ ಇದ್ದೀನಿ. ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ಇದು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ಹುರಿದಿದೆ. ನಾನು ಇದನ್ನು ಸೈಡಿಗೆ ಎತ್ತಿಟ್ಕೊತ ಇದ್ದೀನಿ. ಈಗ ನಾನು ಒಂದು ಮೀಡಿಯಮ್ ಸೈಜ್ ಆನಿಯನ್ ಕಟ್ ಮಾಡ್ಕೊಂಡು ಅದನ್ನು ಹಾಕ್ಕೊತೀನಿ. ಈಗ ಎಣ್ಣೆಯಲ್ಲಿ ಹಾಗೆ ನಾನು ಸ್ವಲ್ಪ ಹಸಿ ಕೊಬ್ಬರಿನ ಚೆನ್ನಾಗಿ ತುರ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಬೆಳ್ಳುಳ್ಳಿ, ಹುಣಸೆಹಣ್ಣು ಈಗ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಿದೆ. ಇದೊಂದು ಸ್ವಲ್ಪ ಆರೋದಕ್ಕೆ ಬಿಡ್ತೀನಿ, ಹಾಗೆ ಮಿಕ್ಸಿ ಹಾಕ್ಕೊಂಡು ಬರ್ತೀನಿ. ನಾನು ಶೇಂಗಾ ಹಾಗೆ ಫ್ರೈ ಮಾಡ್ಕೊಂಡು ಈರುಳ್ಳಿ ಅದೆಲ್ಲ ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಇಡೀ ಕೊತ್ತಂಬರಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನಾನು ಒಂದು ಪಾತ್ರೆಗೆ ನೀರು, ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೀನಿ. ಈಗ ಬದನೆಕಾಯಿನ ನಾನು ಎಣ್ಗಾಯಿ ಮಾಡ್ತಾಯಿದ್ದೀನಿ. ಹೀಗೆ ಕೊಯ್ಬೇಕಂತ ತೋರಿಸ್ಕೊಡ್ತೀನಿ. ಇದು ಚಪಾತಿಗೆ ಹಾಗೆ ಜೋಳದ ರೊಟ್ಟಿಗೆ ಸೈಡ್ ಡಿಶ್ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಟೇಸ್ಟ್ ಸಖತ್ತಾಗಿರುತ್ತೆ. ಈ ರೀತಿನ ಕಟ್ ಮಾಡ್ಕೊಳ್ಳಿ. ಒಂದರದಲ್ಲಿ 4 ಪೀಸ್ ಈ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿನ ಉಳ್ಕಿದ್ದೆಲ್ಲ ಕಟ್ ಮಾಡಿ ನಾನು ಈ ಉಳಿದಿದ್ವೆಲ್ಲ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆ ಉಪ್ಪಲ್ಲೇ ಇರಬೇಕಂದ್ರೆ ಇವೆಲ್ಲ ಇಸ್ಸಾಗ್ಬಿಡ್ತಾವಲ್ಲ ಬದ್ನಿಕಾಯಿ, ಹಾಗೆ ನಾನು ನೀರಲ್ಲಿ ಕೊಯ್ದು ಹಾಕಿದ್ದೀನಿ. ಈಗ ಇದ್ರೊಳಗೆ ಮ್ಯಾರಿನೇಟ್ ಸ್ಟಫಿಂಗ್ ಮಾಡ್ತಾ ಇದ್ದೀನಿ. ನಾನು ಹೇಗೆ ಸ್ಟಫಿಂಗ್ ಮಾಡಬೇಕಂತ ಈ ರೀತಿ ತಗೊಳ್ಳಿ. ನೀವೇನು ಗ್ರೈಂಡ್ ಮಾಡ್ಕೊಂಬಂದಿರಲ್ಲ ಆ ಪೇಸ್ಟ್ನ ಇದ್ರಲ್ಲಿ ತುಂಬ್ಕೊಳ್ಳಿ. ಈ ರೀತಿನ ತುಂಬ್ಕೊಂಡು ಇಟ್ಕೊಳ್ಳಿ ಎಲ್ಲ. ನೆಕ್ಸ್ಟ್ ಎಲ್ಲ ಸ್ಟಫಿಂಗ್ ಮಾಡಿಟ್ಟಿದ್ದೀನಿ. ಹೀಗೆ ಸ್ಟವ್ ಹಚ್ಚಿ ಬಾಂಡಿ ಇಟ್ಟಿದ್ದೆ, ಚೆನ್ನಾಗಿ ಕಾದಿದೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇದು ನಮ್ಮ ಮಮ್ಮಿ ಚೆನ್ನಾಗಿ ಮಾಡ್ತಾರೆ, ಎಷ್ಟು ಟೇಸ್ಟ್ ಆಗಿರುತ್ತೆ. ಅವ್ರು ಸಿಂಪಲ್ ಏನು ಹಾಕೋದೇ ಇಲ್ಲ. ನಮ್ಮ ರಿಲೇಟಿವ್ಸು ನೇಬರ್ಸ್ಗೆಲ್ಲ ಅವ್ರದ್ದು ಎಣ್ಗಾಯಿ ಪಲ್ಯ ಅಂದರೆ ತುಂಬ ಇಷ್ಟ. ಈಗ ಎಣ್ಣೆ ಕಾದಿದೆ, ನಾನೀಗ ಈರುಳ್ಳಿನ ಹಾಕ್ಕೊತ ಇದ್ದೀನಿ. ಸ್ಲೋ ಹಾಕ್ಕೊಳ್ಳಿ. ಇದೊಂದು ಸ್ವಲ್ಪ ಚಪಾತಿಗೆ, ಜೋಳದ ರೊಟ್ಟೆಗೆ ಒಮ್ಮೆ ಟ್ರೈ ಮಾಡಿ. ಇದು ಉತ್ತರ ಕರ್ನಾಟಕ ಫೇಮಸ್ ಡಿಶ್ ಎಣ್ಗಾಯಿ ಪಲ್ಯ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಚೇಂಜ್ ಆಗಿದೆ. ನಾನು ಅವಾಗೆ ಸ್ಟಫಿಂಗ್ ಮಾಡ್ಕೊಂಡಿದ್ದೆ ಬದ್ನಿಕಾಯಿನ ಹಾಕ್ಕೊತ ಇದ್ದೆ. ತಿರುಗಿಸ್ಕೊಳ್ಳಿ, ಮೆಲ್ಲಾಗಿ ತಿರುಗಿದ್ರೆ ಒಂದು 5 ನಿಮಿಷ ಬೇಯಿಸಿ. ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ. ಈಗ ಆಗಿದೆ, ಸ್ವಲ್ಪ ತಿರುಗಿಸ್ಕೊಳ್ಳಿ. ನಾನೀಗ ಒಂದು ಮೀಡಿಯಮ್ ಸೈಜ್ ಒಂದು ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಪೇಸ್ಟ್ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ ಒಂದು ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ. ನಾನು ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ. ಇಲ್ಲಾಂದ್ರೆ ನಮಗೆ ಗ್ರೇವಿ ಥರ ಬೇಕಾದರೆ ನೀವು ಸ್ಕಿಪ್ ಮಾಡ್ಬೋದು ನೀರು ಹಾಕೋದು. ಹಂಗೆ ಫ್ರೈ ಮಾಡ್ಕೊಳ್ಳಿ. ನೀವು ಅನ್ನಕ್ಕೆ ತಿಂತ ಇದ್ದೀರಂದರೆ ಸ್ವಲ್ಪ ನೀರು ಮಾಡ್ಬೋದು, ಬೆಸ್ಟ್ ಅನಿಸುತ್ತೆ. ಚೆನ್ನಾಗಿ ಕುದಿ. ನೋಡಿ ಈ ರೀತಿ ಆಗಿದೆ. ಅದು ಸ್ವಲ್ಪ ನೋಡ್ಕೊಳ್ಳಿ, ಉಪ್ಪು ಖಾರ ಕಡಿಮೆ ಇದ್ದರೆ ಹೀಗೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ, ಹಾಗೆ ಸ್ವಲ್ಪ ಯಾರು ಫಸ್ಟ್ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈಗ ಉಪ್ಪು ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಸಣ್ಣದಾಗಿ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾಯಿದ್ದೀನಿ. ಇನ್ನೊಂದು 5 ನಿಮಿಷ ಕುದಿಸ್ಕೊತಾಯಿದ್ದೀನಿ. ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ಈಗ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನೀಗ ಸ್ಟವ್ ಆಫ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಮ್ಮ ಎಣ್ಗಾಯಿ ಪಲ್ಯ, ಹಾಗೆ ಚಪಾತಿ ಕಾಂಬಿನೇಷನ್. ಒಮ್ಮೆ ನೀವು ಮಾಡಿ ಟ್ರೈ ಮಾಡಿ.